ಅದ ಮೇಡಮ್ ಅವರೇ, ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ತುಂಬ ಸೂಕ್ತವಾದಂಥದ್ದು. ಯಾಕೆ ಅಂತಂದರೆ ತಾವೆಲ್ಲ ಇಷ್ಟೊತ್ತು ತನಕ ಏನು ಒಂದು ಇತಿಹಾಸವನ್ನು ಹೇಳ್ಕೊಂಬಂದ್ರಿ. ಮಾನ್ಯ ಡಿ.ಕೆ. ಸುರೇಶ್ ಅವರು ಇವತ್ತು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಕೊಟ್ಟ ಮಾತನಂತೆ ನಡ್ಕೋತಾರೆ ಅಂತಕ್ಕಂಥ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದರೆ ಏನಾದರೂ ಮಾತು ಕೊಟ್ಟಿದ್ರಾ? ಪದೇ ಪದೇ ನಾವು ಅನೇಕ ಸಂದರ್ಭಗಳಲ್ಲಿ ಈ ರಾಜ್ಯದಲ್ಲಿ ನಾವು ವಿರೋಧ ಪಕ್ಷವಾಗಿ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ನಾವು ಯಾವತ್ತೂ ಕೇಳ್ತಾ ಇದ್ದೀವಿ. ಮಾತು ಕೊಟ್ಟಿದ್ರು ಅಂತಾನೆ ಇಟ್ಕೊಳ್ಳಿ ನಾಗೇಂದ್ರ ಬಾಬು ಸರ್. ಈಗ ಮಾತು ಕೊಟ್ಟಿದ್ರು ಕರೆಕ್ಟು, ಆದ್ರೆ ಇವತ್ತು ಇಷ್ಟು ದಿನ ಮುಖ್ಯಮಂತ್ರಿಗಳ ಆಟಿಟ್ಯೂಡು, ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ಸ್ ನೋಡಿದ್ರೆ ಹೈಕಮಾಂಡ್ ಬಯಸಿದ್ದಾರೆ, ಹೈಕಮಾಂಡ್ ಹೇಳಿದ್ದಾರೆ, ಹೈಕಮಾಂಡ್ಗೆ ಗೊತ್ತು, ಹೈಕಮಾಂಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಅವರ ಬಾಡಿ ಲ್ಯಾಂಗ್ವೇಜು ಮತ್ತು ಅವರ ಸ್ಟೇಟ್ಮೆಂಟ್ಸ್ಗಳು ನೋಡ್ತಿದ್ರೆ ಈಸ್ ಕ್ವೈಟ್ ವೆರಿ ಕಾನ್ಫಿಡೆಂಟ್. ಅವರು ತುಂಬಾ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ದಾರೆ. ಅಂದರೆ ಅರ್ಥ ಏನೋ ಮೆಸೇಜ್ ಬಂದಿದೆ ಹೈಕಮಾಂಡ್ ಇಂದ ಅಂತ. ಮೇಡಮ್, ಹಾಗಾದರೆ ತಾವು ಮತ್ತೆ ಇನ್ನೂ ಒಂದು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ಇದಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್ ಇದೆ. ಯಾವ ಇವರು ಪದೇ ಪದೇ ಹೈಕಮಾಂಡ್ ಬಗ್ಗೆ ಪದೇ ಪದೇ ನಮ್ಮದೊಂದು ಶಿಸ್ತಿನ ಪಕ್ಷ ಹೈಕಮಾಂಡ್ ಇದೆ ನಮಗೆ ಡೆಲ್ಲಿಲಿ ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳ್ತಾರೆ. ಹೈಕಮಾಂಡು ಒಂದೇ ದಿನ ಸಿಂಪಲ್ ಆಗಿ ಒಂದು ಮಾತು ಹೇಳ್ಬೋದು, ಇಲ್ಲ ನಾವು ಈ ರೀತಿ ಒಂದು ತೀರ್ಮಾನ ತಗೊಂಡಿದ್ದೀವಿ, ಯಾರು ಮಾತಾಡೋಂಗಿಲ್ಲ, ನಿಮ್ಮ ಕೆಲಸ ಮಾಡಿ ಅಂತಕ್ಕಂಥ. ಇವತ್ತಿನವರೆಗೂ ಕೂಡ ಹೈಕಮಾಂಡ್ ತುಟಿಕ್ ಪಿಟಿಕ್ ಅಂತಕ್ಕಂಥ ಮಾತನ್ನು ಹೇಳಿಲ್ಲ ಬೆನ್ಮೂಳೆ ಇದೆ ಇರುವಂತ ಹೈಕಮಾಂಡ್. ಅದಕ್ಕೇನಾದ್ರೂ ಬೆನ್ಮೂಳೆ ಇದೆ ಅಂತ ಅನ್ಕೊಂಡಿದ್ದೀರಾ? ಸಾಲು ಸಾಲು ಸೋಲುಗಳಿಂದ ಕಂಗೆಟ್ಟು ಬೆಂಡಾಗಿ ಬಳಲಿ ಬೆಂದು ಹೋಗಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ನೇರವಾಗಿ ಇಂಥದ್ದಿದೆ ಇಂಥದ್ದಿಲ್ಲ ಅಂತ ಕರ್ನಾಟಕದ ಜನ ಹೋಗ್ಲಿ, ಕರ್ನಾಟಕದ ಜನ ಪರವಾಗಿ ನಾವು ಎಷ್ಟು ಸಲ ಹೇಳಿದೀವಿ, ಇದೆಲ್ಲ ಚೆನ್ನಾಗಿಲ್ಲ, ದಯವಿಟ್ಟು ಅದೇನಾಗಿದೆ ಅದನ್ನು ಹೇಳಿ, ಇಲ್ಲದೇ ಇದ್ರೆ ಸಮಸ್ಯೆ ಬಗೆಹರಿಸಿ, ಇಲ್ದಿದ್ರೆ ರಾಜ್ಯದ ಜನರಿಗೆ ಓಪನ್ ಆಗಿ ಬಂದು ರಣದೀಪ್ ಸುರ್ಜೇವಾಲಾ ಅವರು, ರಾಜು ಕಾಗೆ ಮತ್ತೆ ಇನ್ನು ಯಾರ್ಯಾರು ಓಪನ್ ಆಗಿ ಇಲ್ಲ, ನಮಗೆಲ್ಲ ಅನುದಾನ ಸಿಗ್ತಾ ಇಲ್ಲ, ಸರ್ಕಾರ ಸರಿ ಇಲ್ಲ, ಆಡಳಿತ ಚೆನ್ನಾಗಿ ಆಗ್ತಾ ಇಲ್ಲ ಅಂದ ತಕ್ಷಣ ಓಡ್ ಬಂದ್ಬಿಟ್ಟು ಅದನ್ನು ಸರಿ ಮಾಡಿದ್ರಲ್ಲ ಇವರು. ಇವ್ರಿಗೆ ಶಾಸಕರ ಮೇಲೆ ಅಷ್ಟೊಂದು ರಾಂಗ್ ಮೆಸೇಜ್ ಪಾಸ್ ಆಗ್ತಾ ಇದೆ, ಶಾಸಕರು ರೊಚ್ಚಿಗೆದ್ದಿದ್ದಾರೆ ಅಂದ ತಕ್ಷಣ ಅದನ್ನ ಸರಿ ಮಾಡೋದಕ್ಕೆ ಓಡಾಡ್ ಬಂದ್ರು. ಅದೇ ರೀತಿ ರಾಜ್ಯದ ಜನ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ, ನಿಮ್ಗೆ ಬಹುಮತ ಕೊಟ್ಟಿದ್ದಾರೆ, ನಿಮ್ಮನ್ನ ನಂಬಿದ್ದಾರೆ. ಅಂತಹ ಜನರಲ್ಲಿ ಸಿಕ್ಕಾಪಟ್ಟೆ ಅನುಮಾನಗಳಿವೆ, ಅವರಿಗೆ ಒಂದು ರೀತಿಯಾದಂತಹ ಅಭದ್ರತೆ ಇದೆ, ಈ ಸರ್ಕಾರದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಮೂಡ್ತಾ ಇಲ್ಲ ಅಂದಾಗ ಬಂದು ಇಲ್ಲ ಆಗಲ್ಲ, ನಾವು ಮಾಡಲ್ಲ, ಯಾವುದೇ ರೀತಿಯಾದಂಥ ಅಭದ್ರತೆ ಇಲ್ಲ, ಸರ್ಕಾರ ಸುಭಿಕ್ಷವಾಗಿದೆ, 5 ವರ್ಷಗಳ ಕಾಲ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಡೆಯುತ್ತೆ ಅಂತ ಹೇಳಕ್ಕೆ ಇವ್ರಿಗೆ ಏನ್ ದಾಡಿ, ಏನಾಗಿದೆ ಇವ್ರಿಗೆ? ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾವು ಅನೇಕ ಸಂದರ್ಭಗಳಲ್ಲಿ ಈ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ಬಣಗಳಿದೆ, ದಿನ ಬೆಳಗಾದರೆ ನೀವು 2.5 ವರ್ಷಗಳು ನಮಗೆ ಒಂದು ಬಾಂಡಿಂಗ್ ಆಗಿದೆ, 2.5 ವರ್ಷದ ಆದ ನಂತರ ನಮಗೆ ಅಧಿಕಾರ ಕೊಡಲೇಬೇಕು, ನಮ್ಮ ಬಣದಲ್ಲಿ ಇಷ್ಟು ಜನ ಇದ್ದಾರೆ, ನಮ್ಮ ಬಣದಲ್ಲಿ ಇಷ್ಟು ಜನ ಇದ್ದಾರೆ. ಮತ್ತು ಎಲ್ಲಿಯವರೆಗೂ ಆ ಒಂದು ಹೋರಾಟ ಹೋಯಿತು ಅಂತಂದರೆ ರಾಷ್ಟ್ರೀಯ ನಾಯಕರೇ ಬಂದು ರಾಷ್ಟ್ರೀಯ ಅಧ್ಯಕ್ಷರೇ ಬಂದು ಹೇಳಿದ್ರು ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಅಂದರೂ ಕೂಡ ಇವತ್ತಿನವರೆಗೂ ಒಬ್ಬರು ಬಾಯಿ ಮುಚ್ಚಿಲ್ಲ ಅಂತಕ್ಕಂಥದ್ದು ಒಂದಾದರೆ, ಎರಡನೇದು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೊಂದು ಮಾತನ್ನು ಹೇಳ್ತಾರೆ, ತಾವು ಈಗಲೇ ತೋರಿಸಿದ್ದೀರಿ, ಇದೆಲ್ಲ ಮಾಧ್ಯಮಗಳ ಸೃಷ್ಟಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಉತ್ತರ ತಾವೇ ಕೊಡಬೇಕಾಗ್ತದೆ. ಯಾಕೆ ಅಂತಂದರೆ ಇದೆಲ್ಲ ಮಾಧ್ಯಮಗಳ ಸೃಷ್ಟಿ ಅಂತೆ. ದಿನ ಬೆಳಗಾದರೆ 136 ಜನ 140 ಜನ ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು 2.5 ವರ್ಷಗಳ ಕಾಲದಿಂದ ಕೂಡ ನಾವು ಅಭಿವೃದ್ಧಿ ಪರವಾಗಿ ನೀವು ಕೆಲಸ ಮಾಡಿ 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 ಅಂತ ವಿರೋಧ ಪಕ್ಷಗಳು ಹೇಳಿದಂಥ ಸಂದರ್ಭದಲ್ಲಿ ದಿನ ಬೆಳಗಾದರೆ ಇವರು ಅಧಿಕಾರಕ್ಕೋಸ್ಕರ ಕಾದಾಡಿದ್ರೆ ಗೊತ್ತಾಗ್ತದೆ. ಬೆಂಗಳೂರು ಗ್ರಾಮ ಸಚಿವರಿದ್ದಾರೆ, ಬೆಂಗಳೂರು ಗ್ರಾಮ ಚಲರಾಯ ಸ್ವಾಮಿ ಅವರು ಅಚಾನಕ್ ಆಗಿ ಅದೇ ಫ್ಲೈಟ್ ಅಲ್ಲಿ ಡೆಲ್ಲಿಗೆ ಹೊರಟ್ರು ಅಥವಾ ಇವ್ರ ಜೊತೆಗೆ ಹೊರಟ್ರು ಅಥವಾ ಇವ್ರನ್ನ ಲೀಡ್ ಮಾಡಿದ್ರು ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಚಲರಾಯ ಸ್ವಾಮಿ ಅವರು ಈಸ್ ಕ್ವೈಟ್ ವೆರಿ ಕ್ಲೋಸ್ ಟು ಇವರು ಯಾರು ಸಿದ್ದರಾಮಯ್ಯನವರು, ಹೌದಲ್ವಾ ಸರ್? ಹೌದು, ಸಿದ್ದರಾಮಯ್ಯ ಅವರು ತುಂಬಾ ಆಪ್ತರು ಚಲರಾಯ ಸ್ವಾಮಿ ಅವರು. ಚಲರಾಯ ಸ್ವಾಮಿ ಅವರ ಹೆಸರು ಇದರಲ್ಲಿ ತಳಕಾಕೊಂಡಿದೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಬಟ್ ಒಂದು ಮಾತು, ನಾನು ಜಾಸ್ತಿ ಇವತ್ತು ಒಂಚೂರು ನಾನು ಟೈಮ್ ತಗೊಳ್ತೀನಿ. ಯಾಕೆ ಅಂತಂದರೆ ನಿಮಗೆ ನೆನಪಿರಬಹುದು, ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿ ಅವರು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಂತಹ ಸಂದರ್ಭದಲ್ಲಿ ಇದೇ ನಿಮ್ಮ ಪಕ್ಕ ಕುತ್ಕೊಂಡಿರುವಂತಹ ಯದುಕುಮಾರ್ ಗೌಡ ಅವರ ಪಕ್ಷ ಬಹಳಷ್ಟು ಜನರನ್ನ ಹೈಜಾಕ್ ಮಾಡಿ ಹೋಗಿ ಮುಂಬೈಯಲ್ಲಿ 1 ತಿಂಗಳು ಅವ್ರನ್ನ ಸಾಕಿ ಬೆಳೆಸಿ ಪೋಷಿಸಿ ಅವ್ರಿಗೆ ಬೇಕಾದಂಥ ಎಲ್ಲ ಎಂಟರ್ಟೈನ್ಮೆಂಟ್ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಹೀಗೆ ಮುನ್ರತ್ನ ಅವರು, ಸೋಮಶೇಖರ್ ಅವರು ಮತ್ತೆ ಇನ್ನೊಬ್ರು ಯಾರು ಗೋಪಾಲಯ್ಯನವರು
ಗೋಪಾಲಯ್ಯನವರು ಅವ್ರು 3 ಜನ ವೆರಿ ಕ್ಲೋಸ್ ಟು ಮುಖ್ಯಮಂತ್ರಿಗಳು ಅಂಡ್ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿಯಿಂದ ಅವ್ರು ಹೋಗ್ತಾರೆ ಅಂತ ಕನ್ಸು ಮನ್ಸಲ್ಲೂ ಯಾರು ಅಂದ್ಕೊಂಡಿರ್ಲಿಲ್ಲ. ಸೋಮಶೇಖರ್ ಅವರಂತೂ ನನ್ನ ಎದೆ ಬಗದ್ರೆ ಆನೆಗಳು ನಡೀತಾ ಇರ್ಬೇಕಾದ್ರೆ ನಾಯಿಗಳು ಬಗಳುತ್ತವೆ ಅಂತ ಸಿದ್ದರಾಮಯ್ಯನವ್ರ ಪರವಾಗಿ ಸ್ಟ್ರಾಂಗ್ ಆಗಿ ಬ್ಯಾಟ್ ಬೀಸಿದವ್ರು ಅವರು. ಅವ್ರು ನಿಂತಾಗ ಎಲ್ಲರೂ ಆಶ್ಚರ್ಯ ಆಗ್ಬಿಟ್ವಿ, ಇದೇನಪ್ಪ ಇವರು ಸುಮ್ಮನೆ ಬಂದಿರಬಹುದು ಅಂತ. ಅದೇ ರೀತಿ ಇವತ್ತು ಕೂಡ ಚಲರಾಯ ಸ್ವಾಮಿ ಅವ್ರ ಜೊತೆ ಹೋಗಿರೋದು ನೋಡಿದ್ರೆ, ಅವತ್ತಾದ ಘಟನೆಯನ್ನ ನೆನಪಿಸಿಕೊಂಡರೆ ಏನನ್ನೂ ತಳ್ಳಿ ಹಾಕಕ್ಕಾಗಲ್ಲ ಅಂತ ಅನಿಸ್ತಾ ಇದೆ. ತಾವು ಇವತ್ತು ಒಳ್ಳೆ ಪ್ರಶ್ನೆಗಳು ಕೇಳ್ತಾ ಇದ್ದೀರಾ. ನೋಡಿ, ಇನ್ನೊಂದು ಮರ್ತು ಬಿಟ್ರಿ ತಾವು, ಯಾವೊಂದು ಕುಮಾರಸ್ವಾಮಿ ಅವ್ರ ಸರ್ಕಾರ ಬೀಳೋಂಥ ಸಂದರ್ಭದಲ್ಲಿ ಈ ಟೀಮಲ್ಲಿ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳೇ ಅವತ್ತು ಕೂಡ ಕೆಲಸ ಮಾಡಿದ್ದು ಅಂತಕ್ಕಂಥ ತಾವು ಮರಿಬಾರ್ದು ದಯವಿಟ್ಟು. ಇದೆ ಇವ್ರಿಗೆ ಎಲ್ಲೋದ್ರೂ ಕೂಡ ನಿಲ್ವಿಲ್ಲ. ಇವ್ರಿಗೆ ಎಲ್ಲೋದ್ರೂ ಕೂಡ ಮೂಲತಃ ಕಾಂಗ್ರೆಸ್ ಅವ್ರನ್ನ ಪದೇ ನಾನು ಹೇಳ್ತಾ ಇದ್ದೆ, ಮೂಲತಃ ಕಾಂಗ್ರೆಸ್ ಅವ್ರನ್ನ ಹೈಜಾಕ್ ಮಾಡಿದ್ದಾರೆ ಅಂತಕ್ಕಂಥ ಮಾತು ಹೇಳಿದಾಗ ಕಾಂಗ್ರೆಸ್ ವಕ್ತಾರರುಗಳು ಹೇಳ್ತಾ ಇದ್ರು, ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ ಅಂತ. ಆಂತರಿಕ ವಿಚಾರ ಅಲ್ಲ. ಯಾಕೆ ನಿಮ್ಮಲ್ಲಿ ಇಷ್ಟೊಂದು 40 ವರ್ಷ 50 ವರ್ಷ ದುಡಿದಿರ್ತಕ್ಕಂಥ ಕಾರ್ಯಕರ್ತರಿದ್ರಲ್ಲ, ದುಡಿದಿರ್ತಕ್ಕಂಥವ್ರಿಗೆ ತಾವೇ ಹೇಳಿದಿರಿ, ದುಡಿದಿರ್ತಕ್ಕಂಥವ್ರಿಗೆ ನಮ್ಮಲ್ಲಿ ಅವಕಾಶ ಇದೆ ಅಂತ. ಎಲ್ಲಿ ಬಂದಾಗ ದುಡಿದಿರ್ತಕ್ಕಂಥವ್ರು ದಿನ ಬೆಳಗಾದ್ರೆ ಭಿಕ್ಷೆ ಬೇಡತ್ತಾರ, ದಿನ ಬೆಳಗಾದ್ರೆ ಕೇಳ್ತಾ ಇದ್ದಾರೆ ಅಧಿಕಾರ ಕೊಡಿ ಅಂತೇಳಿ. ಇವ್ರಿಗೆ ಕೇವಲ ಏನೋ ನಿಮ್ ಪಾರ್ಟಿ ಅವರು ಬಂದ ಮೇಲೆ ಬಹಳ ಕಿರಿಕುಗಳಾಗ್ತಾ ಇದೆ ಬಿಡಿ ಸರ್. ನಮ್ಮ ಪಾರ್ಟಿ ಸ್ವಾಮಿ ಅವರು ನಿಮ್ಮ ಪಾರ್ಟಿಯಿಂದ ಬಂದವರು, ನಮ್ಮ ಪಾರ್ಟಿ ಅಂತ ನಿಮ್ಮ ಪಾರ್ಟಿಯಿಂದ ಒಂದು ನಿಮಿಷ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ನಿಮ್ಮ ಪಾರ್ಟಿಯಿಂದ ಬಂದವರು. ನಾವು ಒಂದು ನಿಮಿಷ ಅವನ್ನೆಲ್ಲ ಪಾರ್ಟಿಯಿಂದ ತೆಗೆದಿದ್ದೀವಿ, ಹೊರಗಡೆ ಕಳ್ಸಿಕೊಟ್ಟಿದ್ದೀವಿ. ನಮ್ಮ ಪಾರ್ಟಿಲಿ ಯಾವುದೇ ಕಾರಣಕ್ಕೂ ಇಂತ ಈ ರೀತಿ ಎಲ್ಲಿದ್ರು ಕೂಡ ಕ್ರಾಂತಿ ಮಾಡ್ತಾನೆ ಇರ್ತಾರೆ. ನಮ್ಮ ಪಾರ್ಟಿಗೆ ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಪಾರ್ಟಿಲಿ ನಾವು ನಿಷ್ಠಾವಂತನ ಈಗಲೂ ಇಟ್ಕೊಂಡಿದ್ದೀವಿ. ನಮ್ಮ ನಿಷ್ಠಾವಂತ ಇರ್ತಕ್ಕಂಥವ್ರೆಲ್ಲ ಕೂಡ ಕೆಲಸ ಮಾಡ್ತಿದ್ದಾರೆ. ಯಾರು ಈ ರೀತಿ ಮಾಡಿದವ್ರನ್ನೆಲ್ಲ ಕೂಡ ಹೊರಗಡೆ ಹಾಕಿದ್ದೀವಿ. ಯಾವುದೇ ರೀತಿಯಾದಂತಹ ಪದವಿಗಳು ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅಂತ. ಸೊ ನಿಮ್ ಪಕ್ಷದಿಂದ ಬಂದವ್ರದೇ ಕಾಟ ಜಾಸ್ತಿ ಆಗಿರೋದು. ಒಂದು ನಿಮಿಷ, ನಮ್ಮ ಪಕ್ಷ ಕಾಂಗ್ರೆಸ್ನವ್ರಿಗೆ ಅವ್ರು ಯಾವತ್ತು ನಮ್ಮ ಪಕ್ಷ ಬಿಟ್ಟೋಯ್ತಾರ? ಯಾರು ನಮ್ಮ ಪಕ್ಷ ಸ್ವಾಮಿ ಅವರು, ಕುಮಾರಸ್ವಾಮಿ ಅವರು ರೈಟ್ ಹ್ಯಾಂಡ್, ನಮ್ಮ ಪಕ್ಷ ಜಮೀರ್ ಅಹಮದ್ ಖಾನ್ ಯಾರು, ಕುಮಾರಸ್ವಾಮಿ ಅವರು ಲೆಫ್ಟ್ ಹ್ಯಾಂಡ್, ಬಾಲಕೃಷ್ಣ ಅವರು ತಡ್ರಿ ಸರ್, ಇವತ್ತು ಹೋಗಿದಾರಲ್ಲ ಬಾಲಕೃಷ್ಣ ಅವರು. ಬಾಲಕೃಷ್ಣ ಅವ್ರು ಯಾರು ಮೇಡಮ್? ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ. ಕುಮಾರಸ್ವಾಮಿ ಅವರು ಹಿಂದೆ ಮುಂದೆ ಆ ಕಡೆ ಆಜು ಬಾಜು ಓಡಾಡ್ಕೊಂಡಿದ್ದವ್ರು ಸರ್. ಕೆಲಸ ಎಲ್ಲ ಯಾವಾಗ್ಲೂ ಇದೇನೇನೆ, ಎಲ್ಲೋದ್ರೂ ಕೂಡ ಇವ್ರದ್ದು ಇದೇ ಕೆಲಸನೇನೆ. ನಿಮ್ಗೆ ಇನ್ನೂ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವ ಒಂದು ದಲಿತ ಕೂಗು ಇವತ್ತು ಈ ಕಾಂಗ್ರೆಸ್ ಪಾರ್ಟಿಲಿತ್ತು. ಅನೇಕ ವರ್ಷಗಳಿಂದ ದಲಿತರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ದಲಿತರಿಗೆ ನೀವು ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಏನಂತ ಮಾತಾಡಿದ್ರಿ ನೀವು? ಯಾವುದೇ ಕಾರಣಕ್ಕೂ ನಾವು ಮುಂದೆ ಆಲೋಚನೆ ಮಾಡಿ ಮಾತಾಡ್ತೀವಿ ಅಂತಕ್ಕಂಥ. ಇವತ್ತಿನವರೆಗೂ ಯಾವ ದಲಿತರಿಗೆ ಅವಕಾಶ ಕೊಟ್ಟರೆ? ಹಾಗಾದ್ರೆ ಅವರಲ್ಲೇನೆ 3 ಗುಂಪುಗಳು ಮಾಡ್ಕೊಂಡು ಇವತ್ತು ರಾಜ್ಯದ ಅಭಿವೃದ್ಧಿಗೆ ಕುಂಠಿತ ಆಗ್ತಾ ಇದೆ ಅಂತಕ್ಕಂಥ ಸ್ಪಷ್ಟವಾಗಿ ಕಾಣ್ತಾ ಇದೆ. ಗಂಗಾಧರ್ ಸರ್, ಇವತ್ತು ಹೋಗಿರುವಂತಹ ನಾಯಕರುಗಳು ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಒಬ್ಬರಿಬ್ಬರು ಬಿಟ್ರೆ ಎಲ್ಲರೂ ಕೂಡ ಒಕ್ಕಲಿಗ ನಾಯಕರು, ದೆಹಲಿಗೆ ಹೋಗಿರುವಂತವ್ರು. ಈ ಹಿಂದೆ DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಎಲ್ಲಿ ಒಕ್ಕಲಿಗ ಬೆಲ್ಟ್ ಇದೆ ನಿಮ್ಗೆ ಗೊತ್ತಿರ್ಬೋದು. ನಾವಿಬ್ರು ಉತ್ತರ ಕರ್ನಾಟಕದವರು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತಹ ಒಕ್ಕಲಿಗ ಸ್ಟ್ರಾಂಗ್ ಡಾಮಿನೇಷನ್ ಇರುವಂತಹ ಇವಿಲ್ಲ, ಏನು ಸ್ಥಾನಗಳು ಅಥವಾ ಕ್ಷೇತ್ರಗಳು ಇವಲ್ಲ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಡಾಮಿನೇಷನ್ ಜಾಸ್ತಿ ಇದೆ. DK ಶಿವಕುಮಾರ್ ಅವರು ಆ ಭಾಗದಿಂದ ಬಂದವರು. ದಯವಿಟ್ಟು ನನಗೂ ಒಂದು ಸ್ಥಾನ ಕೊಡಿ, ನನಗೂ ಒಂದು ಪೆನ್ ಕೊಡಿ. ನೀವು SM ಕೃಷ್ಣ ಅವ್ರನ್ನ ಆಶೀರ್ವಾದ ಮಾಡಿದ್ರಿ, ದೇವೇಗೌಡರನ್ನ ಆಶೀರ್ವಾದ ಮಾಡಿದ್ರಿ, ಕುಮಾರಸ್ವಾಮಿ ಅವ್ರನ್ನ ಆಶೀರ್ವಾದ ಮಾಡಿದ್ರಿ, ದಯವಿಟ್ಟು ನನ್ನನ್ನು ಈ ಸರಿ ಆಶೀರ್ವಾದ ಮಾಡಿ ನನ್ನನ್ನು ಕಳಿಸ್ಕೊಡಿ ಅಂದ್ರು ಒಕ್ಕಲಿಗ ಸಮುದಾಯ. ಹೌದಪ್ಪ, SM ಕೃಷ್ಣ ಅವರಾದ್ಮೇಲೆ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಆ ಭಾಗದ ಒಕ್ಕಲಿಗರೆಲ್ಲರೂ ಕೂಡ DK ಶಿವಕುಮಾರ್ ಅವರಿಗೆ ಬೆಂಬಲಿಸೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ರು. ಸೊ ಆ ಒಂದು ಕೃತಜ್ಞತಾ ಭಾವದ ಹಿನ್ನೆಲೆಯಲ್ಲಿ ಇವತ್ತು 2.5 ವರ್ಷಗಳ ನಂತರ ಆಡಳಿತದ ಚುಕ್ಕಾಣಿ ಬದಲಾವಣೆ ಆಗುತ್ತೆ ಅನ್ನುವಂತಹ ಪೂರ್ವ ನಿರ್ಧರಿತವಾದಂತಹ ಮಾತು ಮತ್ತೆ ನೆನಪಿಸೋದಕ್ಕೆ ಹೊರಟಿದ್ದಾರೆ ಇವರು ಒಕ್ಕಲಿಗರು. ನೋಡಿ, ನಾನು ನಿಮ್ಮನ್ನು ಕೈ ಹಿಡಿದ್ವಿ, ನೀವು ಹಿಂಗೆ ಮಾಡಿದ್ರೆ ನಾವು ಮತ್ತೆ JDS ಕಡೆಗೆ ಹೊರಟೋಗ್ತೀವಿ ಅಂತ.